ಇರಲಿ ಇರಲಿ. ಈಗ ತಾವು ಬಂದ ಕಾರಣ ಹೇಳಿ. ನಮಗೆ ಅನಗತ್ಯ ವಿಚಾರಗಳನ್ನು ಚರ್ಚಿಸಲು ಸಮಯವಿಲ್ಲ. ಚರ್ಚಿಸಲು ಬೇಕಾಗಿರುವುದು ಸಮಯವಲ್ಲ ಶ್ರವಣ, ಸಂಯಮ. ಅದು ನಿನ್ನ ಬಳಿ ಇಲ್ಲವೆಂಬುದು ನಮಗೆಂದೋ ಅರಿವಾಗಿದೆ. ಈಗ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನೀನೇ ಜನ್ಮ ಕೊಟ್ಟ ಶಿಶುವನ್ನು ಹತ್ಯೆ ಮಾಡುವುದು ಮಹಾಪಾಪ. ನಿನಗೆ ಪುತ್ರ ಸಂತಾನವಾಗಿದೆ ಎಂದು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದರೆ ಮಗುವಿಗೆ ಶ್ರವಣ ದೋಷ ಇದೆ ಎಂಬ ಕಾರಣಕ್ಕೆ ಹೆತ್ತ ಮಗನನ್ನೇ ಹತ್ಯೆಗೈಯಲು ಆಜ್ಞಾಪಿಸಿರುವುದನ್ನು ಕೇಳಿ ನಮಗೆ ಆಘಾತವಾಯಿತು. ಇದು ನಿನಗೆ ಶ್ರೇಯಸ್ಸಲ್ಲ ಶ್ರವಣ. ಗುರುಗಳೇ, ನಾವು ಯಾರು ತಿಳಿದಿದೆ ಅಲ್ಲವೇ ನಿಮಗೆ? ಈ ಭೂಮಂಡಲದ ಚಕ್ರವರ್ತಿ, ಸಾವನ್ನೇ ಗೆದ್ದ ಸರ್ವೋತ್ತಮ. ನಮಗೆ ಜನಿಸುವ ಪುತ್ರನು ವೀರನು, ಧೀರನು, ಚತುರನು, ಸರ್ವಾಂಗ ಸುಂದರನು ಆಗಿರಬೇಕೆ ಹೊರತು ಮಾತು ಬರದ ಮೂಕನಲ್ಲ. ಅದು ಶಿಶುವಿನ ದೋಷವಲ್ಲ ಶ್ರವಣ. ಸಾಕು ಸಾಕು ನಿಮ್ಮ ಉಪದೇಶ. ನಮಗೆ ಫಲ ಬೇಕೇ ಹೊರತು ಫಲದ ಹಿಂದಿರುವ ಚರಿತ್ರೆಯಲ್ಲ. ಚರಿತ್ರೆ ಇಲ್ಲದೆ ವರ್ತಮಾನವಿರುವುದಿಲ್ಲ ಶ್ರವಣ. ಬ್ರಹ್ಮಹತ್ಯೆ, ಗುರುಹತ್ಯೆ, ಮಾತೃಹತ್ಯೆ, ಪಿತೃಹತ್ಯೆ, ಶಿಶುಹತ್ಯೆ ದೋಷಗಳು ಜನ್ಮ ಜನ್ಮಾಂತರದಲ್ಲೂ ಬೆಂಬಿಡದೆ ಕಾಡುತ್ತವೆ. ನೆನಪಿರಲಿ. ಇನ್ನ ಅವನ ವಯಸ್ಸು ನನಗೆ ಗೊತ್ತಿರಲ್ವಾ? ಇವತ್ತಿಗೆ ಸರಿಯಾಗಿ ಅವನಿಗೆ 7 ವರ್ಷ 7 ತಿಂಗಳು ತುಂಬಿ ನಾಳೆ 8ನೇ ತಿಂಗಳಿಗೆ ಬೀಳ್ತಾ ಇದೆ. ನಿಮಗೆ ಮಗನೇ ಆದರೂ ಲೋಕಕ್ಕೆ ತಂದೆ. ಲೋಕ ಸಂಚಾರ ಅವನ ಜಾತಕದಲ್ಲಿದೆ. 7 ವರ್ಷ 7 ತಿಂಗಳು ದೂತಾನೆ. ಅದು ಸರಿ, ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ನಿನ್ನ ಲೆಕ್ಕ ಇನ್ನು 7 ದಿನಕ್ಕೆ ಮುಗಿದು ಹೋಗುತ್ತಲ್ಲ ತಾಯಿ. ಅದಕ್ಕೆ ಏನಂದ್ರಿ? ಇನ್ನು 7 ದಿನಗಳಲ್ಲಿ ನನ್ನ ಲೆಕ್ಕ ನಿಂತು ಹೋಗುತ್ತಾ? ಹಾಗಂದ್ರೇನು ಆಚಾರ್ಯರೇ? ನಿಮ್ಮ ಮಗ 7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಿಮ್ಮನ್ನೆಲ್ಲ ತೊರೆದು ಮನೆ ಬಿಟ್ಟು ದೇಶಾಂತರ ಹೋಗ್ತಾನೆ ಅಂತ ಅವನ ಜಾತಕದಲ್ಲಿ ಇದೆ. ಇನ್ನು ಕೇವಲ 7 ದಿನಗಳು ಮಾತ್ರ ಅವನು ನಿಮ್ಮ ಜೊತೆ ಇರೋನು. ಆವತ್ತಿಗೆ ನಿಮ್ಮ ಅವನ ಋಣ ಮುಗಿಯುತ್ತೆ. ಆಮೇಲೆ ಅವನು ಯಾವತ್ತೂ ಹಿಂದಿರುಗಿ ನಿಮ್ಮ ಹತ್ರ ಬರಲ್ಲ. ನನ್ನ ನಂಬಿಕೆ ಪ್ರಕಾರ ಇದು 100ಕ್ಕೆ 100 ಸತ್ಯ.
ಗುರುವಿನ ಬೋಧನೆ ಎಂದರೆ ನಿನಗೆ ಅಪಹಾಸ್ಯದ ವಿಷಯವೇ? ಅರ್ಥಹೀನ ಬೋಧನೆಗೆ ನಕ್ಕರೆ ಅಪರಾಧವೇ ಗುರುಗಳೇ? ಯಾವುದು ಅರ್ಥವಿಲ್ಲದ ಬೋಧನೆ? ಸಾವಿಲ್ಲದವನಿಗೆ ಜನ್ಮವೆಲ್ಲಿಯದು, ಬೆಂಬಿಡದ ದೋಷವೆಲ್ಲಿಯದು? ನಾನು ಚಿರಂಜೀವಿ ಎಂಬುದನ್ನೇ ಮರೆತು ಮಾತನಾಡುತ್ತಿದ್ದೀರೇ? ಮರೆವೆಂಬುದು ದಾನವನಾದ ನಿನಗೆ ಹೊರತು ನನಗಲ್ಲ. ನೀನಿನ್ನು ಚಿರಂಜೀವಿ ಎಂಬ ಭ್ರಮೆಯಲ್ಲಿಯೇ ಇದ್ದೀಯೇ. ನಿನ್ನ ಮಾತೆ ಬಯಸಿದರೆ ನಿನಗೆ ಸಾವು ಬರಲಿ ಎಂದು ಹೇಳಿರುವುದು ಮರೆತೇ ಹೋಯಿತೆ. ಈಗಾಗಲೇ ಸಾವು ನಿನ್ನನ್ನು ಬೆಂಬಿಡದ ಭೂತದಂತೆ ಬೆನ್ನು ಬಿದ್ದಿದ್ದರೂ ನೀನದನ್ನು ಮರೆತವನಂತೆ ನಡೆಸುತ್ತಿಲ್ಲವೇ? ಪರಮ ಪಾವನಿಯಾದ ಗಂಗೆಯನ್ನು ನಿನ್ನ ಕಾಲಿನಿಂದ ಒದೆಯಲು ಹೋದಾಗ ಅವಳು ನಿನಗೆ ಶಾಪವಿತ್ತಿರುವುದು ನೆನಪಿಲ್ಲವೇ? ಅದು ಸಾಲದೆಂಬಂತೆ ಹೆತ್ತ ತಾಯಿಯ ಅವಹೇಳನ, ಮಡದಿಯ ಆಕ್ರಂದನ, ಶಿಶು ಹತ್ಯೆಯ ನಿರ್ಧಾರಗಳು ನಿನ್ನ ಪಾಪದ ಕೊಡ ತುಂಬಿ ತುಳುಕುವಂತೆ ಮಾಡಿವೆ. ಪಡೆದ ವರವನ್ನು ಸದ್ವಿನಿಯೋಗಪಡಿಸಿಕೊಳ್ಳದೆ ದುರ್ವಿನಿಯೋಗ ಮಾಡಿಕೊಂಡು ದುರಹಂಕಾರದಿಂದ ನೀನಾಗಿ ನೀನೇ ನಿನ್ನ ಮೃತ್ಯುವಿನ ಹತ್ತಿರ ಹೋಗುತ್ತಿರುವೆ. ಈಗಲಾದರೂ ಎಚ್ಚೆತ್ತುಕೋ. ಸಾವನ್ನು ತಡೆಯಲು ಸಾಧ್ಯವಿಲ್ಲವಾದರೂ ಶಿಶು ಹತ್ಯೆಯಂತ ಘೋರ ಪಾಪವನ್ನು ಮಾಡಿ ನರಕದ ದಾರಿ ತೆರೆದುಕೊಳ್ಳುವುದನ್ನು ನಿಲ್ಲಿಸೋ. ಉಳಿದ ಆಯಸ್ಸನ್ನಾದರೂ ಪುಣ್ಯ ಸಂಪಾದನೆಗೆ ವಿನಿಯೋಗಿಸು ಶ್ರವಣ. ಇಲ್ಲವಾದರೆ ನಿನಗೆ ರೌರವ ನರಕ ಕಟ್ಟಿಟ್ಟ ಬುತ್ತಿ. ಗುರು ಎಂಬ ಒಂದೇ ಕಾರಣದಿಂದ ನಿಮ್ಮನ್ನು ಕ್ಷಮಿಸಿದ್ದೇನೆ. ಇಲ್ಲವಾದರೆ ನಿಮ್ಮ ರುಂಡವನ್ನು ಇಲ್ಲೇ ಚೆಂಡಾಡಿ ಬಿಡುತ್ತಿದ್ದೆ. ಹೊರಟು ಹೋಗಿ, ಹೊರಟು ಹೋಗಿ, ಹೋಗಿ. ಹೋಗುತ್ತೇನೆ ಶ್ರವಣ. ಆದರೆ ಒಂದು ಮಾತು ನೆನಪಿರಲಿ. ಶುಕ್ರಾಚಾರ್ಯನ ಕೋಪವು ಪ್ರಳಯಕ್ಕೆ ಸಮಾನವೆಂಬುದು ಆ ಸೃಷ್ಟಿಕರ್ತನಿಗೂ ಗೊತ್ತು. ಆದರೂ ನಿನ್ನೆದುರು ನಾನು ಶಾಂತವಾಗಿಯೇ ಇದ್ದೇನೆ ಎಂದರೆ ಅದಕ್ಕೆ ಕಾರಣ ನಿನ್ನ ಮಡದಿ ಮತ್ತು ಮಾತೆಯ ಕಣ್ಣೀರು. ಹೆತ್ತ ತಾಯಿಯನ್ನು ಅವಮಾನಿಸಿದ ಮಗನಿಗೆ ಮೃತ್ಯುವೇ ಸಾರಥಿ. ಇನ್ನು ನಿನ್ನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಳಾಗಿ ಹೋಗು. ಹೊಡೆದು ಸಾಕಾಯ್ತಪ್ಪ. ಇನ್ನು ನನ್ನ ಕೈಲಾಗಲ್ಲ. ಇಷ್ಟಕ್ಕೆ ಸಾಕಾಯ್ತು ಅಂತ ಹೇಳಿದ್ರೆ ಹೇಗೆ ಚೌಡೇನೋರೆ? ಕಾರ್ಯಕ್ರಮ ಇನ್ನೂ ಇದೆ. ಮುಂದಿನ ಕಾರ್ಯಕ್ರಮ ಪಂಚಾಯ್ತಿ ಕಟ್ಟೆ. ಪಂಚಾಯ್ತಿ ಕಟ್ಟೆನಾ? ಹೌದು. ಇಂಥ ಕುಖ್ಯಾತ ಕಳ್ಳರನ್ನ ಹೊಡೆದು ಬಿಟ್ಟು ಬಿಡಬಾರ್ದು. ಇವರು ಊರಿಗೆ ಅಪಾಯ. ಇವ್ರನ್ನ ಪಂಚಾಯ್ತಿ ಕಟ್ಟೆಯಲ್ಲಿ ನಿಲ್ಲಿಸಿ ನ್ಯಾಯಸ್ಥರು ಏನು ಶಿಕ್ಷೆ ಕೊಡ್ತಾರೋ ಆ ಶಿಕ್ಷೆನ ಕೊಡಿಸ್ಬೇಕು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯನೂ ಅದೇ. ಇವ್ರನ್ನ ಪಂಚಾಯ್ತಿ ಕಟ್ಟಿ ಕರ್ಕೊಂಡೋಗಿ ನಿಲ್ಸೋಣ. ಹೌದೌದು, ಈ ಕಳ್ಳರನ್ನ ಹಿಂಗೆ ಮಾಡೋಣ. ನಾನು ಹುಟ್ಟಿರೋದೇ ಒಳ್ಳೆ ಕೆಲಸ ಮಾಡೋದಕ್ಕೆ. ನನ್ನ ಹುಟ್ಟು ಜಗದ ಹುಟ್ಟು. ಬಯಸಿ ಯಾರ ಹೊಟ್ಟೆಲಿ ಹುಟ್ಟದ್ನೋ ಅಂತ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡೋದುಂಟೆ. ಏನು ಅರಿಯದ ನನ್ನ ತಂದೆ ತಾಯಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಕಟಕಟೆಯಲ್ಲಿ ನಿಲ್ಲೋ ಹಾಗೆ ಮಾಡ್ದಲ್ವ ಮಂಚಣ್ಣ. ನಿನ್ನ ಪಾಪದ ಕೊಡ ತುಂಬ್ತು. ಮುಂದೆ ನೋಡು ನಿನ್ನ ಕರಾಳ ದಿನಗಳನ್ನ.
ಗಾಬರಿ ಆಗ್ಬೇಡ ತಾಯಿ, ಗಾಬರಿ ಆಗ್ಬೇಡ, ಸಮಾಧಾನ ಮಾಡ್ಕೋ. ಆ ಶಿವನಿಚ್ಛೆಯನ್ನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ಇಲ್ಲ, ನಂಬಲ್ಲ. ನಾನು ಇದನ್ನು ಖಂಡಿತವಾಗ್ಲೂ ನಂಬಲ್ಲ. ನನ್ನ ಮಗ ನನ್ನ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅವನು ನಿನ್ನನ್ನು ಬಿಟ್ಟು ಹೋಗಬಾರ್ದು ಅಂತಲೇ ಆ ಶಿವನಲ್ಲಿ ನನ್ನ ಪ್ರಾರ್ಥನೆ ಅಮ್ಮ. ಅವನು 100 ಕಾಲ ನಿನ್ನ ಜೊತೆಲಿ ಇರಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ಆ ಮಗನನ್ನು ಪಡೆಯೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ದೀಯ, ಎಷ್ಟು ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿದೀಯ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಮ್ಮ. ಆದರೆ ಏನು ಮಾಡೋದು, ಶಿವನಿಚ್ಛೆಯನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ. ಅವನು ನಿಮ್ಮನ್ನು ಬಿಟ್ಟು ಹೋಗುವುದು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ ಅಂತ ಶಾಸ್ತ್ರದ ಎಲ್ಲ ಲೆಕ್ಕಾಚಾರಗಳು ಹೇಳ್ತಾ ಇವೆ ತಾಯಿ. ಇಲ್ಲ ಆಚಾರ್ಯರೇ, ಇಲ್ಲ. ನಾನು ಯಾವ ಶಾಸ್ತ್ರನೂ ನಂಬಲ್ಲ, ಪುರಾಣನೂ ನಂಬಲ್ಲ. ನಾನು ಶಿವನ್ ಮಾತ್ರ ನಂಬೋದು. ನನಗೆ ಮಗನ್ ಕೊಟ್ಟಿದ್ದವನು, ಕೊಟ್ಟ ಮಗನ್ನ ಅವನು ಯಾಕೆ ನನ್ನಿಂದ ಕಿತ್ಕೋತಾನೆ? ನನ್ನ ಮಗನ್ ನಾನು ಬಿಡೋಲ್ಲ. ನನ್ನ ಮಗ ನನಗೆ ಬೇಕು, ನನ್ನ ಮಗ ನನಗೆ ಬೇಕು. ಉತ್ತರಾಜಮ್ಮ, ಆವೇಶಕ್ಕೊಳಗಾಗ್ಬೇಡ ತಾಯಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ. ನೋಡು, ಒಂದು ಸಲ ನಿನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೇ ನಾನು ಮಾಡ್ಕೊಳಮ್ಮ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮಗು ಸಾಮಾನ್ಯ ಮಗು ಅಲ್ಲಮ್ಮ, ಸಾಕ್ಷಾತ್ ಪರಮೇಶ್ವರನ ಅಂಶ. ಅವನ ಅವತಾರಕ್ಕೆ ನೀನೊಂದು ನೆಪ ಅಷ್ಟೇ ತಾಯಿ. ಅವನು ನಿನ್ನೊಬ್ಬಳ ಸೊತ್ತಲ್ಲ, ಜಗತ್ತಿನ ಆಸ್ತಿ. ಅವನಿಂದ ಎಷ್ಟೋ ಮಹತ್ತರವಾದ ಕಾರ್ಯಗಳು ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನೀನು ಅವನಿಗೆ ಜನ್ಮ ಕೊಟ್ಟ ತಾಯಿ ಆದರೂ ನಿನ್ನ ಎದೆ ಹಾಲನ್ನು ಅವನು ಕುಡಿಯಲಿಲ್ಲ. ನಿನ್ನ ಕೈ ತುತ್ತು ತಿನ್ನಲಿಲ್ಲ. ಮುತ್ತಿಕ್ಕಿಸಿಕೊಳ್ಳಲಿಲ್ಲ. ತೊಟ್ಟಿಲಲ್ಲಿ ಮಲಗಲಿಲ್ಲ. ತಾಯಿ ಋಣಕ್ಕೆ ಸಿಕ್ಕಿ ಬೀಳಬಾರದು ಅಂತಲೇನೆ ಅವನು ಹೀಗೆಲ್ಲ ನಡ್ಕೊಂಡಿದ್ದಾನಮ್ಮ. ಅವನ ಬಾಂಧವ್ಯದಿಂದ ನಿನ್ನನ್ನು ದೂರ ಇಡಬೇಕು ಅಂತಲೇನೆ ಅವನು ಆಗಾಗ ಹೇಳ್ದೆ ಕೇಳದೆ ಹೀಗೆ ಮನೆ ಬಿಟ್ಟು ಹೋಗ್ತಿದ್ದಾನೆ. ಇದೆಲ್ಲ ಅವನು ನಿನಗೆ ಮುಂಚಿತವಾಗಿಯೇ ಕೊಟ್ಟಿದ್ದ ಸೂಚನೆಗಳು. ಆದ್ದರಿಂದ ನೀನು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ತಾಯಿ. ಹರಿಯೋ ನೀರನ್ನ ತಡಿಬಹುದು ತಾಯಿ, ಆದರೆ ಮರಿದೇವ ಬೀಸುವ ಗಾಳಿನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ಅವನು ಹುಟ್ಟಿರೋ ಉದ್ದೇಶನೇ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ, ಧರ್ಮ ಸಂಸ್ಥಾಪನೆ. ಆ ಯಶೋಧಾದೇವಿ ಶ್ರೀಕೃಷ್ಣ ಪರಮಾತ್ಮನನ್ನು ಸಾಕಿ ಬೆಳೆಸಿ ಲೋಕ ಕಲ್ಯಾಣಕ್ಕಾಗಿ ಕಳಿಸಿಕೊಟ್ಟ ಹಾಗೆ ನೀನು ಮರಿದೇವನನ್ನು ಕಳಿಸಿಕೊಡಬೇಕು ತಾಯಿ. ಅವನನ್ನು ಉಳಿಸ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ವಾ ಆಚಾರ್ಯರೇ? ಆ ಶಿವನ ನಿರ್ಧಾರವನ್ನು ಬದಲಾಯಿಸಲು ನಾನ್ಯಾರು ನೀನ್ಯಾರು ತಾಯಿ? ನೀನು ಮಹಾಶಿವಶರಣೆ, ಶಿವನ ಪರಮ ಭಕ್ತೆ. ನಿನ್ನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಶಿವನ ಅಂಶವೇ ನಿನ್ನ ಗರ್ಭದಲ್ಲಿ ಅವತರಿಸಿದೆ. ಆ ಪರಮೇಶ್ವರನು ಮಾತ್ರ ನಿನಗೆ ದಾರಿ ತೋರಿಸಬಹುದು. ಶಿವನೊಲಿದರೆ ಕೊರಡು ಕೊನರುವುದಂತೆ. ಆ ಶಿವನು ಮನಸ್ಸು ಮಾಡಿದರೆ ಮರಿದೇವನ ಜಾತಕದ ಬಗ್ಗೆ ಇರೋ ನನ್ನ ಲೆಕ್ಕಾಚಾರಗಳನ್ನೇ ಸುಳ್ಳು ಮಾಡಬಹುದು. ಮಾರ್ಕಂಡೇಯನಿಗೆ ಪ್ರಾಣ ಭಿಕ್ಷೆ ನೀಡಿದಂತೆ ನಿನಗೆ ಪುತ್ರ ಭಿಕ್ಷೆ ನೀಡಿದರೂ ನೀಡಬಹುದು. ಹೋಗು ತಾಯಿ, ಹೋಗು. ಆ ನಿನ್ನ ಶಿವನಿಗೆ ಮೊರೆ ಹೋಗು.
ಚಿತ್ರಜಮ್ಮ, ಏನ್ ನೋಡಿದ್ರು ನೋಡ್ದಾಗ ಹೋಗ್ತಿದೀಯಾ? ತಪ್ಪಾಯ್ತಜ್ಜಿ, ಗಮನಿಸ್ಲಿಲ್ಲ. ಸ್ವಲ್ಪ ಕೆಲಸ ಇತ್ತು. ಯಾಕೆ ಗಾಬರಿ ಆಗಿದೀಯಾ? ಅಂಥದ್ದೇನಿಲ್ಲ. ಏನೇನೂ ಇಲ್ಲ. ನೀನು ಈಗ ಮೊದ್ಲಿನಂಗೆ ಇಲ್ಲ ಕಣವ. ಹಿಂದೆಲ್ಲ ತುಂಬಿದ್ ಕೊಡ್ದಂಗೆ ಯಾವಾಗಲೂ ನಗ್ನಗ್ತಾ ಕಳ್ಕಳೆಯಾಗಿ ಸಾಕ್ಷಾತ್ ಪಾರ್ವತಿ ದೇವಿ ಥರ ಇದ್ದೆ. ಆದರೆ ಇತ್ತೀಚೆಗೆ ಮುಖದಲ್ಲಿ ಕಳೆನೇ ಇಲ್ಲ. ಯಾವಾಗಲೂ ಮುಖ ಗಂಟಿಕೊಂಡು ಒಳ್ಳೆ ಗರ ಬಡ್ದವ್ರ ಥರ ಇರ್ತೀಯ. ಮೊನ್ನೆ ನೋಡಿದರೆ ಆ ರೇಣುಕಂಗೆ ಕೆನ್ನೆ ಮೇಲೆ ಬಾಸುಂಡೆ ಬರೋ ಥರ ಹೊಡೆದು ಕಳಿಸಿದೀಯಾ. ಈಗ ನೋಡಿದರೆ ದಣದ್ ಬಂದಿರೋ ಮಗ ಹಸಿವು ಅಂತ ಅಂಗ್ಲಾಚಿದ್ರು ಒಂದು ತನ್ನ ಕೊಡ್ದೆ ಮನೆ ಬರಬೇಡ ಹೋಗು ಅಂದ್ಯಂತೆ. ಹೂನಾಗಿದ್ದ ಮನ್ಸನ್ನ ಅದು ಯಾಕವ್ವ ಹಿಂಗೆ ಕಲ್ಲು ಮಾಡ್ಕೊಂಬಿಟ್ಟೆ? ನಿನ್ನ ಮಗ ಏನು ಪೋಲಿನ ಪುಣ್ಣನ ಒಸಿ ತುಂಟ ಅಷ್ಟೇ, ಆದರೆ ದೇವ್ರಂತ ಮಗ. ಈ ವಯಸ್ಸಿಗೆ ತಪ್ಕೊಂಡ್ರೆ ಉರಿದು ಬೀಳ್ತಾನೆ, ಒಳ್ಳೇದು ಕಂಡ್ರೆ ಜೀವನೇ ಕೊಡ್ತಾನೆ. ಅವನ ಮಾತು ಕೇಳ್ತಾ ಇದ್ರೆ ಹಾಲು ಕುಡ್ದಷ್ಟೇ ಆನಂದ ಆಗ್ತದೆ. ಅಂಥ ಮಗನ ಪಡೆಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಮೊದಲೋಗಿ ಅವನಿಗೆ ಹೊಟ್ಟೆ ತುಂಬ ಉಣ್ಣಕ್ಕೆ ಹಾಕು. ನೀವು ಅವನು ನೋಡಿದ್ರ ಅಜ್ಜಿ? ಹ್ಞೂ ಕಣವ. ಏನೇ ಕೋಪ ಇದ್ದರು ಮಕ್ಕಳನ್ನ ಮನೆಯಿಂದ ಆಚೆ ಹಾಕಬಾರ್ದು. ಹಸಿವು ಸಿಕ್ಕಿದ್ದನ್ನು ತಿಂದು ಇನ್ನೇನು ಮಾಡ್ತಾನೆ ಹೇಳು ಪಾಪ. ಹೋಗು, ಸಮಾಧಾನ ಮಾಡಿ ಅವನ ಮನೆಗೆ ಕರ್ಕೊ. ಅವ್ನು ಯಾವ ಕಡೆ ಹೋದ ಅಜ್ಜಿ? ಗೊತ್ತಿಲ್ಲಪ್ಪ, ಎಲ್ಲ ಹುಡುಗರು ಓಡೋದ್ರು. ಯಾವ ಕಡೆ ಹೋದ್ರು? ಶಿವನೇ, ನನ್ನ ಮಗ ವಾಪಸ್ ಮನೆಗೆ ಬಂದರೆ ಸಾಕು. ಇನ್ಯಾವತ್ತೂ ಅವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಸರಿ, ಬರ್ತೀನಿ ಅಜ್ಜಿ. ಒಂದು ಹೆಣ್ಣಿನ ಪ್ರತಿರೋಧವನ್ನು ಎದುರಿಸಲಾಗದೆ ಹೇಡಿಗಳಂತೆ ಓಡಿ ಬಂದು ನಿಂತಿದ್ದೀರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಕ್ಷಮಿಸಬೇಕು ಪ್ರಭು. ಅವರೊಡನೆ ಹೋರಾಡಲು ಯಮನಿಂದಲೂ ಸಾಧ್ಯವಿರಲಿಲ್ಲ ಮಹಾಪ್ರಭು. ಅಷ್ಟು ರೌದ್ರವಾಗಿ ಹಿಂದೆಂದೂ ನಾವು ಅವರನ್ನು ನೋಡಿಲ್ಲ. ಸಾಕು ನಿಮ್ಮ ಪ್ರಲಾಪ. ಹೆದರಿ ಓಡಿ ಬಂದಿರುವುದಲ್ಲದೆ ಶತ್ರುವಿನ ಹೊಗಳಿಕೆ ಬೇರೆ. ಅವರು ಶತ್ರು ಅಲ್ಲ ಮಹಾಪ್ರಭು, ನಿಮ್ಮ ಧರ್ಮ ಪತ್ನಿ. ಅವರು ನಿಮ್ಮ ಮಗುವಿನ ತಾಯಿ ಮಹಾಪ್ರಭು. ಅವರೊಡನೆ ಹೋರಾಡಿದ್ದರೂ ನಮ್ಮ ರುಂಡ ಚೆಂಡಾಡುವುದು ನಿಶ್ಚಿತವಾಗಿತ್ತು ಮಹಾಪ್ರಭು. ಇನ್ನು ಹೊರಕ್ಷಣ ನಮ್ಮ ಕಣ್ಣೆದುರಿಗೆ ನಿಂತಿದ್ದರೆ ನಾವು ನಿಮ್ಮ ರುಂಡವನ್ನು ಚೆಂಡಾಡುವುದು ನಿಶ್ಚಿತ. ತೊಲಗೆ ಇಲ್ಲಿಂದ. ಛೇ, ನಾನು ಒಬ್ಬ ಸಾಮ್ರಾಟ. ನನ್ನದು ಒಂದು ಸಾಮ್ರಾಜ್ಯ. ನನಗೂ ಒಂದು ವೀರ ಯೋಧರ ಸೈನ್ಯ. ಒಂದು ಹೆಣ್ಣನ್ನು ಎದುರಿಸಲಾಗದೆ ಓಡಿ ಬಂದ ಹೇಡಿಗಳು ಅವಮಾನ. ಆ ದುಷ್ಟ ಮಗು ನನಗೆ ಸವಾಲೊಡ್ಡುತ್ತದೆ. ಅದನ್ನು ನಾಶ ಮಾಡಬೇಕು. ಹೌದು, ಅವನೇ ಸರಿ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ತನ್ನ ಕಾರ್ಕೋಟಕ ವಿಷದಿಂದ ನಾಶ ಮಾಡಬಲ್ಲನು. ನಾಗರಾಜ, ಸಾಮ್ರಾಟರಿಗೆ ಸಾಷ್ಟಾಂಗ ವಂದನೆಗಳು. ಬಾ ನಾಗರಾಜ, ನಿನ್ನಿಂದ ತುರ್ತಾಗಿ ಒಂದು ಕೆಲಸವಾಗಬೇಕು. ಅಪ್ಪಣೆ ಆಗಲಿ ಸಾಮ್ರಾಟರೇ. ಮಹಾರಾಣಿಯವರ ಅಂತಃಪುರದಲ್ಲಿರುವ ನನ್ನ ಮಗನನ್ನು ನಿನ್ನ ವಿಷದಿಂದ ಕೊಲ್ಲಬೇಕು. ಏನಂದಿರಿ? ಶಿಶು ಹತ್ಯೆ? ಹೌದು. ಬೇಡ ಸಾಮ್ರಾಟರೇ, ದಯಮಾಡಿ ನನ್ನನ್ನು ಶಿಶು ಹತ್ಯೆ ದೋಷಕ್ಕೆ ನೂಕಬೇಡಿ. ಬೇರೆ ಏನು ಬೇಕಾದರೂ ಹೇಳಿ,
ನಾನು ಸಿದ್ಧನಿದ್ದೇನೆ. ಮೂರ್ಖ ವಿಷಜಂತುವೆ, ನೀನು ನನ್ನ ಸೆರೆಯಾಳು. ಸೆರೆಯಾದವನಿಗೆ ದೊರೆಯ ಆಜ್ಞೆಯನ್ನು ನಿರಾಕರಿಸುವ ಹಕ್ಕಿಲ್ಲ. ನಿರಾಕರಿಸಿದರೆ ಉಗ್ರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಸರಿ, ಆದರೆ ನಾನು ಶಿಶು ಹತ್ಯೆಗೆ ಮಾತ್ರ ಗುರಿಯಾಗಲಾರೆ. ಯಾರಲ್ಲಿ? ಈ ವಿಷಜಂತುವನ್ನು ಎಳೆದೊಯ್ದು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿಬಿಡಿ. ಕುದಿಯುವ ಎಣ್ಣೆಯೇ? ಅಯ್ಯಯ್ಯೋ, ಬೇಡ ಸಾಮ್ರಾಟರೇ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ದೋಷ ಬಂದರೂ ಬರಲಿ, ನೀವು ಹೇಳಿದಂತೆ ಮಾಡುತ್ತೇನೆ. ಅಮ್ಮಯ್ಯ, ಈ ಘೋರ ಶಿಕ್ಷೆಯನ್ನು ಮಾತ್ರ ನೀಡಬೇಡಿ. ನಾನಿನ್ನು ಹೊರಡುತ್ತೇನೆ. ಈ ವಿಷಜಂತುವಿಗೆ ಕುದಿಯುವ ಎಣ್ಣೆ ಎಂದರೆ ಎಲ್ಲಿಲ್ಲದ ನಡುಕ. ನಾಗದೇವನಿಂದ ಶಿಶುವಿನ ಹತ್ಯೆ. ಅಬ್ಬಬ್ಬಾ, ಎಂತಹ ವಿಪರ್ಯಾಸವಿದು. ನಾನು ಮೊದಲೇ ಹೇಳಿರಲಿಲ್ಲವೇ ನಾರದರೆ ಕೇವಲ ಮಾನವ ದಾನವರನ್ನಷ್ಟೇ ಅಲ್ಲ, ದೇವತೆಗಳನ್ನು ನಾನು ಬಿಡುವುದಿಲ್ಲ. ಇದಿನ್ನೂ ಆರಂಭ. ಮುಂದೆ ನೋಡುತ್ತೀರಿ. ಧರ್ಮ ರಕ್ಷಕರಾದ ದೇವತೆಗಳೆಲ್ಲ ಪಾಪ ಕೃತ್ಯಗಳಿಗೆ ಅಣಿಯಾಗಬೇಕು. ಕಾಯುವವನೇ ಕೊಲ್ಲುವವನಾಗಿ, ಧರ್ಮವೇ ಅಧರ್ಮವಾಗಿ ವಿಜೃಂಭಿಸಬೇಕು. ಅಂಗವಿಕಲ ಮಗುವನ್ನು ಕರುಣೆಯ ಅಂತಃಕರಣದಲ್ಲಿ ಆಧರಿಸಬೇಕಾದ ತಂದೆಯೇ ಕೊಲ್ಲುವ ಕಟುಕನಾದರೆ ಕಾಯುವರು ಯಾರು? ಈ ಕಲಿಯುಗದಲ್ಲಿ ಇನ್ನು ಎಂತೆಂತಹ ವಿಕೃತಿಗಳನ್ನು ನೋಡಬೇಕಾಗಿದೆಯೋ ಆ ಶಿವನೇ ಬಲ್ಲ. ನಾರಾಯಣ ನಾರಾಯಣ. ನಿನ್ನ ಲೆಕ್ಕ ಇನ್ನು 7 ದಿನಕ್ಕೆ ಮುಗಿದು ಹೋಗುತ್ತಲ್ಲ ತಾಯಿ. ಇನ್ನು ಕೇವಲ 7 ದಿನಗಳು ಮಾತ್ರ ಅವನು ನಿಮ್ಮ ಜೊತೆ ಇರೋನು. ಆವತ್ತಿಗೆ ನಿಮ್ಮ ಅವನ ಋಣ ಮುಗಿಯುತ್ತೆ. ಆಮೇಲೆ ಅವನು ಯಾವತ್ತೂ ಹಿಂದಿರುಗಿ ನಿಮ್ಮ ಹತ್ರ ಬರಲ್ಲ. ಮರಿದೇವ ನಿನಗೆ ಮಗನಾಗಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅವನು ಪರಮೇಶ್ವರನ ಅಂಶ. ಅವನು ತ್ರಿಕಾಲ ಜ್ಞಾನಿ. ಅವನಿಗೆ ಎಲ್ಲವೂ ಗೊತ್ತು. ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಗೊತ್ತು. ರೇಣುಕಾಳಿಗೆ ಏನೂ ಆಗಿಲ್ಲ ಅಂತಿದ್ದಾನೆ ಅಂದ್ರೆ ರೇಣುಕಾ ಎಲ್ಲಿದ್ದಾಳೆ, ಅವಳು ಆರೋಗ್ಯವಾಗಿ ಇದ್ದಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನಾಟಕ ಮಾಡ್ತಿದ್ದಾನೆ ಅಂತಂದ್ರೆ ಅದರ ಹಿಂದೆ ಏನೋ ಮಹತ್ತರವಾದ ಉದ್ದೇಶ ಇರಲೇಬೇಕು. ನಿನಗೆ ಬಂದಿರೋ ಕಷ್ಟ ಅಪವಾದ ಎಲ್ಲ ತಾತ್ಕಾಲಿಕ. ಬೆಂಕಿಯಲ್ಲಿ ಬೆಂದಷ್ಟು ಚಿನ್ನ ಶುದ್ಧವಾಗುವ ಹಾಗೆ ನಿನ್ನನ್ನು ಅಗ್ನಿ ಪರೀಕ್ಷೆಗಳ ಬೆಂಕಿಯಲ್ಲಿ ಬೇಯಿಸಿ ಶುದ್ಧ ಮಾಡ್ತಾ ಇದ್ದಾನೆ. ನದಿಯಲ್ಲಿ ನೀರು ಕಡಿಮೆಯಾಗಿದೆ ಅಂತ ಗಿಡ, ಗಂಟಿ, ಕಸ, ಕಡ್ಡಿ ಎಲ್ಲ ನದಿಯ ಜಾಗವನ್ನು ಆವರಿಸಿಕೊಳ್ಳುತ್ತೆ. ಆದರೆ ಒಂದು ಸಲ ಬರೋ ಪ್ರವಾಹ ಅದನ್ನೆಲ್ಲ ಕೊಚ್ಕೊಂಡು ಹೋಗಿ ನದಿಯನ್ನು ಶುದ್ಧ ಮಾಡುತ್ತೆ.
ಮರಿದೇವನು ಅವನು ಮಹಾನ ಅವನು ಮೌನವಾಗಿದ್ದಾನೆ ಅಂತ ದುಷ್ಟ ಶಕ್ತಿಗಳೆಲ್ಲ ಅವನನ್ನು ಆವರಿಸಿಕೊಂಡಿವೆ. ಆದರೆ ಆ ದುಷ್ಟ ಶಕ್ತಿಗಳನ್ನು ಗುಡಿಸಿ ಗುಡ್ಡೆ ಹಾಕೋ ಕಾಲ ಬಂದೇ ಬರುತ್ತೆ. ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನೇ ಅವಕ್ಕೆ ಪರಿಹಾರನೂ ನೀಡ್ತಾರೆ. ಸಿಗ್ಲಿಲ್ಲ ಅನ್ನೋ ಚಿಂತೆ ನಮಗೆ. ಈ ಕಳ್ಳರು ಕಟ್ಕೊಂಡು ನಮ್ಗೇನಾಗಬೇಕು? ಇಲ್ಲಿಗೆ ಬರೋ ಅವಶ್ಯಕತೆ ಇತ್ತಾ? ರೀ, ಇಷ್ಟು ದಿನ ಸಿಗದೆ ಇರೋ ಈ ಕಳ್ಳರು ಇವಾಗ ಸಿಕ್ಕಿದ್ದಾರೆ ಅಂದರೆ ನಮ್ಮ ರೇಣುಕಾನು ಸಿಗ್ಬೋದಲ್ವ ರೀ? ಸದ್ದು ಹೊಸ ಗಲಾಟೆ ನಿಲ್ಸರಪ್ಪ. ಇಷ್ಟು ದಿನ ನಮ್ಮೂರಲ್ಲಿ ನಡೀತಿದ್ ಕಳ್ತನಕ್ಕೆಲ್ಲ ಇವರೇ ಕಾರಣ ಯಜಮಾನ್ರೆ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಹೌದು ಸ್ವಾಮಿ, ಇಲ್ಲಿ ತನಕ ಯಾರ ಕೈಗೂ ಸಿಗದೆ ಯಾಮಾರಿಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಮರಿದೇವ ಮತ್ತು ಅವನ ಗೆಳೆಯರೆಲ್ಲ ಸೇರ್ಕೊಂಡು ಈ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಇವ್ರನ್ನ ಹಿಡ್ದಾಕಿ ಮೂಟೆ ಕಟ್ಟಿದ್ದು ನಮ್ಮ ಮರಿದೇವ. ಮೂಟೆ ಕಟ್ಟಿದ್ ಮರಿದೇವನೇ, ಆದ್ರೆ ಬಾಯಿ ಕಟ್ಟಿದ್ ನಾವೇ. ಒತ್ಕೊಂಡ್ ಬಂದಿ ನಾನ್ ಯಜಮಾನ್ರೆ. ನೋಡಿದ್ರ, ನಮ್ಮ ಮರಿದೇವ ತುಂಟ ಅಂತ ಎಲ್ಲರೂ ಬೈತಾ ಇದ್ರಿ. ಈಗ ಅವನು ಮಾಡಿರೋ ಕೆಲಸಕ್ಕೆ ಯಾವ ಬಹುಮಾನ ಕೊಟ್ಟರು ಸಾಲದು. ನನಗೆ ಯಾವ ಬಹುಮಾನನೂ ಬೇಡ ಆಚಾರ್ಯರೇ. ನಾನು ಜನ್ಮ ತಳೆದಿರೋ ಈ ಊರಲ್ಲಿ ಕಳ್ಳತನ, ಮೋಸ, ವಂಚನೆ, ಅನ್ಯಾಯಗಳು ನಡಿಬಾರ್ದು. ಉತ್ತಮಾಪುರದ ಜನರು ಉತ್ತಮರಾಗೇ ಇರಬೇಕು ಅನ್ನೋದು ನನ್ನ ಆಸೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆದರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಬಹುಮಾನ. ಆಹಾ, ಕೇಳಿದ್ರ ನಮ್ಮ ಮರಿದೇವನ ಮಾತುಗಳನ್ನ? ಮರಿದೇವ ಹುಟ್ಟಿದ್ದೇ ಊರಿಗೆ ಶಾಪ ಅಂತ ಹಿಡಿ ಶಾಪ ಹಾಕ್ತಾ ಇದ್ರಿ. ಆದ್ರೆ ಈಗ ನೋಡಿ, ಮರಿದೇವ ಈ ಊರಿನ ಬಗ್ಗೆ, ಈ ಊರಿನ ಜನಗಳ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾನೆ ನೋಡಿ. ಹೌದು ಆಚಾರ್ಯ, ನೀವ್ ಹೇಳ್ತಿರೋ ಸತ್ಯ. ಅವ್ನು ನಮ್ಮೂರಲ್ಲಿರೋದೇ ಪುಣ್ಯ ನಮ್ಗೆ. ನಾವು ಕಷ್ಟಪಟ್ಟು ದುಡ್ದಿದ್ಮೇಲೆ ಇವ್ರು ಕಳ್ತನ ಮಾಡಿ ನುಂಗಿ ನೀರು ಕೊಟ್ಬಿಟ್ಟಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಬರೀ ಗಂಡಸರು ಕಳ್ತನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಹೆಂಗಸರು ಕಳ್ತನ ಮಾಡ್ತಾರ. ಅದಕ್ಕೆ ಹೇಳೋದು ಕಲಿಗಾಲ ಅಂತ. ಇವತ್ತು ಮನೆ ಕಳ್ತನ ಮಾಡೋರು ನಾಳೆ ದೊಡ್ಡ ದರೋಡೆ ಮಾಡೋಕ್ಕೂ ಹೆಸಲ್ಲ. ಹೋಗ್ಬರೋರು ತಲೆ ಹೊಡಿತಾರೆ ಇವರು. ಹೌದೌದು, ಇವ್ರಿಗೆ ಸರಿಯಾದ ಶಿಕ್ಷೆನೇ ಆಗ್ಬೇಕು. ನೀವೆಲ್ಲ ಹೇಳ್ತಾ ಇರೋದು ಸರಿ. ಗಂಡಸರ ಜೊತೆಗೆ ಸೇರ್ಕೊಂಡು ಹೆಂಗಸರು ಕಳ್ತನ ಮಾಡ್ತಾರೆ ಅಂದಮೇಲೆ ಇವರು ಕಳ್ಳರ ಕುಟುಂಬನೇ ಇರಬೇಕು. ಪಟೇಲ್ರೆ, ಗಂಡಸರು ಕಳ್ತನ ಮಾಡಿದ್ರೆ ಮೆಣಸಿಗೆ ಹೊಗೆ ಹಾಕ್ತೀವಿ. ಹೆಂಗಸರು ಕಳ್ತನ ಮಾಡಿರೋದು ಮೊಟ್ಟ ಮೊದಲನೇ ಸಾರಿ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು? ನೀಲವ, ನೀವೇ ಹೇಳ್ರಿ.
ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ತೀರ್ಮಾನ ಹೇಳಿ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ. ನಮ್ಮ ಮಲ್ಲಕ್ಕ ಇದ್ದಿದ್ರೆ ಸರಿಯಾದ ಸಲಹೆ ಕೊಟ್ಟಿರೋರು. ಹಾ, ಹೆಂಗಸ್ರಿಗೆಲ್ಲ ಪರ್ಕೆ ಸೇವೆ ಮಾಡೋದೇ ಒಳ್ಳೇದು. ಸಾಂದರ್ಭಿಕ ಸಲಹೆ ಕೊಟ್ರಿ ನೀಲವ. ಹಾ ನೋಡ್ರಪ್ಪ, ವೀರವನಿತೆ ನೀಲವ ಹೇಳಿರೋ ಪ್ರಕಾರ ಗಂಡಸರಿಗೆ ಮೆಣಸಿನಕಾಯಿ ಹೊಗೆ, ಹೆಂಗಸರಿಗೆ ಪೊರಕೆ ಸೇವೆ ಅಂತೇಳಿ ಪಂಚಾಯತಿ ತೀರ್ಪು ಕೊಡ್ತಾ ಇದೆ. ಬೆತ್ತದು ಸೇವೆಗೆ ಬೆನ್ನು ಮೂಳೆಗಳೆಲ್ಲ ಪದ ಹೇಳ್ತಿವೆ. ಇನ್ನು ಮೆಣಸಿನಕಾಯಿ ಹೊಗೆ ಅಂದ್ರೆ ನವರಲ್ಲೂ ನೀರು ಕಿತ್ಕೊಂಡರಿಯೋದಂತೂ ಸತ್ಯ. ಅದ್ರ ಬದಲು ಚಿಮಣಿ ಎಣ್ಣೆನಾದ್ರೂ ಒಯ್ದು ಬೆಂಕಿ ಹಚ್ಚಿಬಿಟ್ಟಿದ್ರೆ ಸತ್ತಾದ್ರೂ ಹೋಗ್ಬೋದಿತ್ತಲ್ಲಪ್ಪ. ನಿನ್ನನ್ನು ಅಷ್ಟು ಸುಲಭವಾಗಿ ಸಾಯಕ್ ಬಿಟ್ಬಿಡ್ತೀನ ನಾನು? ನೀನು ಮಾಡಿರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಆಗೋದು ಬೇಡ್ವಾ? ಮದ್ದು ಕೊಡೋ ನೆಪದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡಿದ್ಯಾ ನೀನು. ನಮ್ಮ ತಾಯಿನ ಎಷ್ಟು ಗೋಳಾಡೋ ಹಾಗೆ ಮಾಡಿದ್ಯಾ ನೀನು. ರೇಣುಕಾನ ಕೊಂದು ನಮ್ಮ ತಾಯಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಎಷ್ಟು ಸಂಚು ಮಾಡಿದ್ಯಾ ನೀನು. ಆ ಯಮಧರ್ಮ ನ್ಯಾಯಾಲಯದಲ್ಲಿ ಸತ್ತ ಮೇಲೆ ಶಿಕ್ಷೆ. ಅದೇ ಮರಿದೇವ ನ್ಯಾಯಾಲಯದಲ್ಲಿ ದುಷ್ಟರಿಗೆ ಶಿಕ್ಷೆನೂ ಇಲ್ಲೇ, ಒಳ್ಳೆಯವರಿಗೆ ವರನೂ ಇಲ್ಲೇ. ಏನ್ರಪ್ಪ, ಶಿಕ್ಷೆ ಶುರು ಮಾಡೋನ್ವೇ? ಸ್ವಲ್ಪ ಇರಿ ಸ್ವಾಮಿ. ನಮ್ಮೂರಿನ ಹಿರಿಯ ತಲೆ ಪಂಡಿತರು ಮಂಚಣ್ಣನವರು, ಅವ್ರಿಲ್ದೆ ನಾವೇ ತೀರ್ಮಾನ ತಗೊಂಡ್ರೆ ಹೇಗೆ? ಮದುವೆ ಮನೆಯಲ್ಲಿ ಮದುವೆ ಗಂಡಿಲ್ದಿರೋ ರೀತಿ ಆಗತ್ತೆ ನಮ್ಮ ಪಂಚಾಯಿತಿ ಕಟ್ಟೆ. ಅವರು ಬರಲಿ. ಹೌದೌದು, ಊರೋ ರೋಗಕ್ಕೆಲ್ಲ ಔಷಧಿ ಕೊಡೋರು ನಮ್ಮ ಮಂಚಣ್ಣವರು. ಕಳ್ತನೂ ಒಂದು ರೋಗ ಇದ್ದಂಗೆ, ಈ ರೋಗಕ್ಕೆ ಔಷಧಿ ಕೊಡಕ್ಕೆ ಅವರೇ ಬರ್ಬೇಕಲ್ವಾ? ಅವರು ಮನೆಯಲ್ಲೇ ಇಲ್ವಂತಲ್ಲ ನಿಲವ, ಅವರ ಶ್ರೀಮತಿ ಅವ್ರಿಗೆ ಇಲ್ವಂತೆ. ಹೌದಾ? ಅವ್ರ ಮಗ ಇಲ್ಲೇ ಇದ್ದಾನೆ. ನಿಮ್ಮ ಅಪ್ಪ ಅಮ್ಮ ಎಲ್ಲಪ್ಪ? ನಾವು ಆಟ ಆಡಕ್ ಹೋಗೋವಾಗ ಮನೆ ಮುಂದೆನೆ ನಿಂತಿದ್ರು. ಈಗ ಎಲ್ಲೋದ್ರು ನಂಗೆ ಗೊತ್ತಿಲ್ಲ. ಹೌದಾ? ಮಕ್ಕಳನ್ನು ಬಿಟ್ಟು ಎಲ್ಲಿ ಹೊರಟೋದ್ರು ಇವರು? ಎಷ್ಟೇ ಆದ್ರೂ ವೈದ್ಯರಲ್ವೇ, ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿರೋರು ಅವರು. ಹಾ, ಯಾರಿಗೋ ಹೊಸ ಕಾಯಿಲೆ ಬಂದಿರಬೇಕು. ಮನೇಲಿ ಮದ್ದು ಖಾಲಿಯಾಗಿದೆ ಅನ್ಸುತ್ತೆ, ಅದಕ್ಕೆ ಕಾಡಿಗೆ ಹೋಗಿದ್ದಾರೆ ಮದ್ದು ತರೋದಿಕ್ಕೆ. ಇರ್ಬೋದು, ಆದ್ರೆ ಮಲ್ಲವನಾದ್ರೂ ಮನೇಲಿ ಇರ್ಬೇಕಲ್ವಾ? ಪತಿಯೇ ಪಕ್ಕದಲ್ಲಿರೋ ದೈವ ಅಂತ ನಂಬಿರೋಳು ನಮ್ಮ ಮಲ್ಲಕ್ಕ. ಸೀತೆ ತರ ಅವಳು ಜೊತೆಗೆ ಹೋಗಿರ್ಬೇಕು. ಸರಿ 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 ನ್ಯಾಯಸ್ಥರೇ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ಮಂಚಣ್ಣವರು ಬರಲಿ, ಅವ್ರ ಕೈಯಿಂದನೇ ಶಿಕ್ಷೆ ಆಗಲಿ. ಅವ್ರ ಕೈಯಿಂದ ಆಗುತ್ತೋ ಅವ್ರಿಗೆ ಆಗುತ್ತೋ ನೋಡೋಣ. ನೀ ನನಗೆಷ್ಟು ಕಷ್ಟಗಳನ್ನಾದರೂ ಕೊಡು, ಅಗ್ನಿ ಪರೀಕ್ಷೆನಾದರೂ ಮಾಡು.
ನೀನು ಏನು ಮಾಡಿದ್ರು ನಾನು ಸಹಿಸ್ಕೋತೀನಿ. ಆದರೆ ನನ್ನ ಮಗನ್ ಮಾತ್ರ ನನ್ನಿಂದ ದೂರ ಮಾಡಬೇಡ, ನನ್ನಿಂದ ದೂರ ಮಾಡಬೇಡ. ಶಿವನೇ, ಯಾಕಪ್ಪ ಹೀಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾ ಇದೀಯ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲ ಕಷ್ಟ ನನಗೆ ಕೊಡ್ತಾ ಇದೀಯ. ನೀನ್ ಕೊಟ್ಟ ಮಗನ್ನ ನೀನೇ ಕಿತ್ಕೋತೀಯ? ಅವನನ್ನು ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ತಂದೆ. ನನಗೆ ನನ್ನ ಮಗ ಬೇಕು, ಅವನು ನನ್ನ ಜೊತೆನೇ ಇರಬೇಕು. ಇಲ್ಲ ಇಲ್ಲ, ಅವನ ಮನೆ ಬಿಟ್ಟು ಹೋಗೋಕೆ ನಾನು ಬಿಡಲ್ಲ, ನಾನು ಬಿಡಲ್ಲ, ನಾನು ಬಿಡಲ್ಲ. ಅವನೇನಾದ್ರೂ ಮನೆ ಬಿಟ್ಟು ಹೋದ್ರೆ